ಭಾಗ್ಯವನೆಲ್ಲ ಮೋಹದಿಂದ ನಡೆದಿ ಬೋಧಿಸುತ್ತ ಜನರ ವೇದಾಮತಿಗೆಡೆಸಿರುವ ಸಾಧುಗಳಿಗೆ ಮಣಿಯುವೆನೋ ಸಾಧುಗಳಿಗೆ ಮಣಿಯುವೆನೋ ವಿಜಯವರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ನಿಜದೋರ್ಮ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಕೈದ ಶ್ರೀ ಜಡೆಸಿದ್ದ ಸಿದ್ಧರೂಢರಿಗೆ ನಮನಂಬೆ ಸಿದ್ಧರೂಢರಿಗೆ ನಮನಂಬೆ ಬಹಳ ಬಲವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವಂತನಕ ಬಾಳ ಕೂಗುತ್ತಲಿರ್ಪವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶಿವಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವು. चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणम् शान्तैक्यपदं देवं वन्दे सिद्धारूढमहं भजे वन्दे सिद्धारूढमहं भजे जगदादि जगद्गुरु सिद्धारूಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 6ನೆಯ ಸಂಧಿಯ 18ನೆಯ ಸೂತ್ರ 1ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದಲ್ಲಿ ಮಹಾತ್ಮರು ಹಿಂದೆ ಶಿವಭಕ್ತಿ ಅನ್ನುವಂಥದ್ದು ಎಲ್ಲ ಭಕ್ತಿಗಳಲ್ಲಿ ಮುಕ್ತಿಗೆ ಶ್ರೇಷ್ಠವಾದದ್ದು ಅನ್ನುವ ಮಾತನ್ನು ಹೇಳ್ತಾ ಬಂದು, ಈ ಸೂತ್ರದಲ್ಲಿ ಸರ್ವವೆಲ್ಲವನು ಚಿದಾತ್ಮ ಭಾವನೆಗೊಂಡು ಸರ್ವ ಸಮತ್ವದಿಂದಲೇ ಭಕ್ತಿ ಅಂತ ಹೇಳಿ, ಇದು ನಿನ್ನೆ ವಿಚಾರ ಮಾಡಿದಂತೆ ನಾಮರೂಪಗಳನ್ನು ಬಿಟ್ಟು ಅಸ್ಥಿಭಾತಿ ಪ್ರಿಯ ಸತ್ಯ ಸ್ವರೂಪವನ್ನು
ಎಲ್ಲರಲ್ಲಿ ಕಾಣುವುದೇ ಇದು ಭಕ್ತಿ ಅಂತ ಹೇಳಿ, ಇಂಥ ಒಂದು ಭಕ್ತಿಯಿಂದ ಶಂಭುವಿಗೆ ಶರಣಾಗತರಾಗಿ, ಯಾರಿಗೆ ಶಂಭು ಅಂದರೆ ನಮಗೆ ದುಃಖ ಆಗ್ಯದ, ದುಃಖ ನಿವೃತ್ತಿ ಹೋಗಿ ಸುಖ ಆಗಬೇಕಾಗ್ಯದ, ಜಗತ್ತಿನಲ್ಲಿ ದುಃಖವನ್ನು ನಿವೃತ್ತಿ ಮಾಡಿ ಅದೇ ಕಾಲದಲ್ಲಿ ಸುಖವನ್ನು ಕೊಡ್ತಕ್ಕಂಥ ವ್ಯಕ್ತಿ ಯಾರಿಗೆ ಸಾಮರ್ಥ್ಯ ಅದಂದರೆ ಆ ಶಂಭುವಿಗೆ, ಅಂದರೆ ಪರಮಾತ್ಮನಿಗೆ. ಆ ಕಾರಣ ಅಂಥವರಿಗೆ ಶರಣಾಗತರಾಗಿ ಈ ಜನನ ಮರಣ ಭವದುಃಖದ ತಾಪವನ್ನು ಕಳೆದುಕೊಳ್ಳಬೇಕೆಂದು ಮಹಾತ್ಮರು ಸೂಚನೆ ಕೊಡ್ತಾರೆ. ಹೇಗೆ ಕಳ್ಕೋಬೇಕಂದ್ರೆ, ರಾಗಾದಿ ಗುಣ ದೋಷ ಪೂಗವನ್ನು ಉಳಿದು ಅನುರಾಗದಿಂದವೇ ಶಂಭು ಶರಣೆಂದು ನೀಗಿ ಕಳೆವುದು ಸಂಸಾರದ ಬಾಧೆಯು ಆಗಮ ಅರಿದ ಅಚ್ಚ ಸುಖಿಗಳು ಅಂತ ಹೇಳಿದರು. ಕಾರಣ ರಾಗಾದಿ ಗುಣದೋಷವನ್ನು ಉಳಿದು ಅಂದರು. ನಮಗೆ ಏನು ದೋಷ ಅಂದರೆ ರಾಗ ಅಂದ್ರಲ್ಲ, ರಾಗಕ್ಕೆ ಮಹಾತ್ಮರು ಹೇಳ್ತಾ ಬಂದಾರ. ಸುಖವಿಲ್ಲದಿದ್ದೊಡ ಸುಖವನ್ನು ನಿಶ್ಚಯಿಸಿ ಸುಖದ ಬೆಂಬಳೆಗೊಂಡು ಬಿಡದಿರ್ಪ ತತ್ಸುಖ ಬುದ್ಧಿ ರಾಗ ಅಂಥೇಳಿ, ಆ ಒಂದು ರಾಗದಲ್ಲಿ ಏನಾಗ್ತದೆ ಅಂದರೆ ಕಾಮ ಕ್ರೋಧಾದಿಗಳು ತಾಂಡಾಗ್ತವೆ. ಆ ಕಾರಣದಿಂದ ಆ ದೋಷಗಳನ್ನು ಉಳಿದು ಅಂದರೆ ಅವುಗಳನ್ನು ಬಿಡು ಅಂದರು. ಹೇಗೆ ಬಿಡಬೇಕು ಅಂತೇಳಿದ್ರೆ, ಆಗಮಗಳನ್ನು ಬಲ್ಲ ಅಚ್ಚ ಸುಖಿಗಳು ಯಾರು ಹೇಳ್ತಾರ ಹೇಗೆ ಬಿಡಬೇಕು ಅಂತಂದರೆ, ಆಗಮ ವೇದಾದಿಗಳನ್ನು ಬಲ್ಲ ಸ್ವಾನುಭಾವಿಗಳು ಏನಾರ ಅವರು ಹೀಗೆ ಬಿಡು ಅಂದರು. ನಿನ್ನ ಮನಸ್ಸಿಗೆ ಬಂದಂಗೆ ಬಿಡಕ್ಕೆ ಹೋಗಬೇಡ, ಹೀಗೆ ಬಿಡು. ಹೇಗೆ ಬಿಡು? ಆ ರಾಗದ್ವೇಷಾದಿಗಳು ಅಂತಃಕರಣ ಧರ್ಮಗಳೇ ವಿನಃ ನಿನ್ನ ಧರ್ಮ ಅಲ್ಲ. ಆತ್ಮನ ಧರ್ಮಗಳು ಇವೆಲ್ಲ, ಅಂತಃಕರಣ ಧರ್ಮ. ಇವನು ಅನಾತ್ಮ, ಅಂತಃಕರಣವು ಅನಾತ್ಮ. ಆ ಕಾರಣದಿಂದ ಇವುಗಳ ಗುಣವೇ ಆಗಲಿ ಅವುಗಳ ದೋಷವೇ ಆಗಲಿ, ಅಂತಃಕರಣದ ಗುಣದೋಷಗಳಾವಲ್ಲ, ಆ ಗುಣದ ದೋಷಗಳನ್ನಾಗಲಿ ನಿರ್ದೋಷಗಳನ್ನಾಗಲಿ ಅವೆರಡನ್ನು ಸಂಬಂಧ ಮಾಡಿಕೊಳ್ಳದೆ, ನಿನಗ ಪಾಪನೂ ನಿನಗೆ ಸಂಬಂಧ ಇಲ್ಲ, ಪುಣ್ಯನೂ ಸಂಬಂಧ ಇಲ್ಲ. ಪುಣ್ಯ ಸಂಬಂಧ ಇಲ್ಲ ರೀ, ಸರಿ. ಪಾಪ ಸಂಬಂಧ ಇಲ್ಲ ಅಂದರೆ ಪಾಪದ ಕ್ರಿಯೆಗಳನ್ನು ಮಾಡಬಹುದಲ್ಲ ಅಂತಂದರೆ ಅದು ಏನಾಗ್ತದಂದರೆ, ಬೆಳತಾನ ಶಾಸ್ತ್ರ ಕೇಳಿ ರಾಮ ಸೀತೆ ಕತೆ ಕೇಳಿ ರಾಮ ಸೀತೆ ಏನಾಗಬೇಕು ಅಂತ ಅರ್ಥ ಮಾಡಿದಂಗೆ ಆಗ್ತದೆ. ಆ ಕಾರಣ ಇವೆರಡ ಸಂಬಂಧವನ್ನು ಬಿಟ್ಟು ಪರಮ ಪ್ರೀತಿಯಿಂದ ಹೇ ಶಂಭು ಪರಮಾತ್ಮನೇ, ಹೇ ಭಗವಂತನೇ, ನೀನಲ್ಲದೆ ನನಗೆ ಮತ್ತಾರು ಇಲ್ಲವಯ್ಯ ಅಂತ ಯಾವ ರೀತಿ ಮಹಾತ್ಮರು ಹೇಳ್ಯಾರ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದ ನನಗೆ ಮತ್ತಾರು ಇಲ್ಲವಯ್ಯ. ಆ ಭಾವದಿಂದ ಆತನಿಗೆ ಶರಣಾಗತನಾದರೆ ಆವಾಗ ಆತ ಇವನಿಗೆ ಯಾರೂ ಇಲ್ಲ ಅಂದಾಗ ನಾನಿದ್ದೀನಿ ಅಂತ ಅವನಿಗೆ ಎಚ್ಚರಿಕೆಯನ್ನು ಕೊಟ್ಟು, ಇವನು ಅನಾಥನ, ಇವನಿಗೆ ಯಾರೂ ಇಲ್ಲ, ದೀನ ದಲಿತರನ್ನು ಉದ್ಧಾರ ಮಾಡುವುದೇ ಪರಮಾತ್ಮನ ಕೆಲಸ. ಅದಕ್ಕೆ ಭಕ್ತ ವತ್ಸಲ ಅಂತ ಬಿರುದಾದ.
ಯಾರಾದರೂ ಆರಂತ ಎಲ್ಲಿವರೆಗೂ ನಮ್ಮ ಭಾವ ಅದ ಅಲ್ಲಿವರೆಗೂ ಅವರು ಮುಗಿದ ಮೇಲೆ ನಾನು ನೋಡಮ್ಮಂತ ಅವನಂತ ಅವರು ಮುಗಿಲಿ. ಹಾಗೆ ಯಾರೂ ಇಲ್ಲ ನನಗ ನೀನಲ್ಲದೆ. ಆ ರೀತಿ ಶರಣಾಗತರಾದವರ ಸಂಸಾರ ತಾಪವನೆಂದರು. ಏನು ಕೇಳ್ತೇನ? ನಿನ್ನ ಬಡತನ ಕೇಳ್ತೇನಂತ ಹೇಳಿಲ್ಲ, ನಿನ್ನ ರೋಗಗಳನ್ನು ಕೇಳ್ತೇನಂತ ಹೇಳಿಲ್ಲ, ನಿನಗ ದುಃಖ ಬರೋದಿಲ್ಲ ಅಂತ ಹೇಳಿಲ್ಲ. ಆದರೆ ಸಂಸಾರ ತಾಪ ಅಂದರೆ ಜನನ ಮರಣ ಬರಂಗಿಲ್ಲ ಅಂತ ಹೇಳಿದ್ರು ಅವರು. ಜನನ ಮರಣ ಇಲ್ಲ ಅಂದಾಗ ಅವುಗಳನ್ನು ಈ ರೀತಿ ದೂರವನ್ನು ಮಾಡಿಕೊಳ್ಳಲಿಕ್ಕೆ ಉಪಾಯಗಳು ಉಂಟು. ಹಾಗೆ ಶಿವನನು ತನ್ನೊಡನೆ ಅವಿನ ಭಾವನೆಗಳು ಸುವಿಚಾರದಿಂದ ಕಾಣ್ಬ ಆತಂಗೆ ಭವಬಂಧ ಅಳಿಗುಮ ಅನ್ಯರಿಗೆ ಸಂಸ್ಕೃತಿಯೆಂದು ಪವನವೆನಿಪ ವೇದವರಿವದು. ಅಲ್ಲಿ ವೇದ ಆಗಮವನ್ನು ಅರಿತಂಥ ಜ್ಞಾನಿಗಳು ಅಲ್ಲಿ ಹಿಡಿದ್ರು. ಇಲ್ಲಿ ಯಾರು ಹೇಳ್ತಾರ ಪ್ರಮಾಣ ಅಂದರೆ ವೇದವೇ ಒರೆಯುವುದು ಅಂದರೆ ಆ ವೇದಗಳು ಉಪನಿಷತ್ತುಗಳು ಶ್ರುತಿಗಳೇ ಹೇಳುವವು. ಏನಂತ ಹೇಳಕತ್ತವ? ಶಿವನನ್ನು ಅಂದರೆ ಯಾರು? ಪರಮಾತ್ಮನನ್ನು ಯಾರು ತನ್ನೊಡನೆ ಅಂದ್ರೆ ಯಾರು? ಈ ಜೀವಾತ್ಮ ಅಂತ ಅದಲ್ಲ, ಅವನು ಪರಮಾತ್ಮ ಅಂದಾಗ ನಾ ಜೀವಾತ್ಮ ಅಂತ ಅರ್ಥ. ಅಲ್ಲಿ ಬೆಳಕಾದಂದ್ರೆ ಇಲ್ಲಿ ಕತ್ತಲಾದಂತ ಅರ್ಥ ಮಾಡಬೇಕು. ಅಲ್ಲಿ ಬರಿಬೇಕಾರೆ ಮತ್ತೆ ಬೆಳಕಾದ್ರೆ ಅಂದ್ರೆ ಕತ್ತಲಿಲ್ಲ ನೋಡಂತ ಬರಿತಾರೆ. ಇನ್ಯಾರನ್ನ ಅನುಭವಿಸಿದ್ದ ಹಾಗೆ ಆ ಪರಮಾತ್ಮನನ್ನು ತನ್ನೊಡನೆ ನಾನೇ ಜೀವಾತ್ಮ ಅಂತೇನು ಅನ್ಕೊಂಡಿದ್ದೆ. ಅಲ್ಲಿ ಅವಿನಾಭಾವದೋಳು ಅಂದ್ರು. ಅವಿನಾಭಾವ ಅಂದ್ರೆ ಅಭೇದ ಭಾವ ಅಂದ್ರು. ಅಭೇದ ದರ್ಶನಂ ಜ್ಞಾನಂ. ಇಲ್ಲಿವರೆಗೂ ನಾನು ಜೀವಾತ್ಮ ಬೇರೆ, ಅವನು ಪರಮಾತ್ಮ ಬೇರೆ, ನಾನು ಭಕ್ಷಕ ಅವನು ರಕ್ಷಕ, ನಾನು ಸಣ್ಣವನು ಆ ಪರಮಾತ್ಮ ದೊಡ್ಡವನು, ನಾನು ಬೇಡುವವನು ಅವನು ಕೊಡುವವನು, ಅವನು ಭವದಿಂದ ಭವದೂರನಾದವನು, ನಾನು ಭವದುಃಖಕ್ಕೆ ಒಳಗಾದವನು ಅಂತ ಭೇದ ಏನಿತ್ತಲ್ಲ, ಆ ಭೇದವನ್ನು ಬಿಟ್ಟು ಅಭೇದ ರೂಪದಿಂದ ಕಾಣಂದ್ರು. ಅಭೇದದಿಂದ ಕಾಣಬೇಕಾದ್ರೆ ಶಾಸ್ತ್ರ ಕೇಳಿದ್ರೆ ಕಾಣಕ್ಕಾಗವಲ್ತು. ವೇದ ಉಪನಿಷತ್ತು ಆಗಮಗಳನ್ನು ಮಹಾತ್ಮರು ಎಷ್ಟು ಬೋಧ ಮಾಡಿದ್ರು ಕೂಡ ಒಂಚೂರು ಮುಂದಕ್ಕೆ ಹೋಗೋದಾಗವಲ್ತು. ಅಂದಾಗ ಅಭೇದ ರೂಪದಿಂದ ನೋಡು ಅಂದ್ರೆ ಏನಾಯ್ತು? ಮತ್ತೆ ಮೊದಲಿಂದ ಏನು ಹೇಳಿವಿ ಅದನ್ನ ಮಾಡ್ಕೊಂತ ಬಾ ಅಂದಂಗೆ ಅರ್ಥ. ಅದನ್ನ ಮಾಡೋದು. ಹಾಗಾಗಿ ಆವಾಗ ಈ ಸಂಸಾರ ಸಾಗರದಿಂದ ಮುಕ್ತನಾಗ್ತಿದ್ದಿ. ಈಗ ಮಹಾ ನದಿ ಆದ, ನದಿ ದಾಟಬೇಕು ಅಂತ ಇಚ್ಛೆ ಇದ್ದಾಗ ಅನಿವಾರ್ಯ ದಾಟಬೇಕಲ್ಲ. ಆ ಕಡೆ ದಡಕ್ಕೆ ಹೋಗೋಕಾದ್ರೆ ದಾಟಬೇಕು. ಬಹಳ ಈಜ್ತಾ ಬಂದ. ಇನ್ನೂ ಸ್ವಲ್ಪ ಒಂದು 2 ಮೀಟರ್ನಷ್ಟು ದೂರ ದಡ ಇತ್ತು. ಅಷ್ಟು ಒಳಗಾಗಿ ಆತನಿಗೆ ಕೈ ಕಾಲು ಸೋತೋದು. ಏನು ಸೋತು? ಕೈಕಾಲು ಸೋತಾಗ ನೀರಿನಲ್ಲಿ ದಾಟಬೇಕಾಗಿದ್ರೆ ಮೈ ಕೆಲಸ ಅದ, ಮನಸ್ಸಿನ ಕೆಲಸ ಆದ. ಮನಸ್ಸಿನ ದಾಟಬೇಕಂತ ಅದ, ಮೈ ಕೆಲಸ ಮಾಡಲಂದ್ರೆ ಕಾಲು ಕೈ ಬಿಡಬೇಕಲ್ಲಿ. ನಾ ದಾಟಬೇಕಂತ ಹಿಂಗೆ ಬಿದ್ದರೆ ಮುಳಿಗೆ ಓದ್ತಿದ್ದಿ, ದಡಕ್ಕೆ ಹೆಂಗೆ ಓದ್ತಿದ್ದಿ.
ಅವನಿಗೆ ಮೈ ಕೈ ಸೋತು ಬಿಡಿತು, ಇನ್ನು ಸ್ವಲ್ಪ ಉಳ್ಕೊಂಡದ. ಅವನು ದಾಟಿನೇನು, ಅವನು ದಾಟ್ದಂಗೆ ಆಯ್ತೇನು. ಮತ್ತೆ ನೀರಲ್ಲಿ ಮುಳುಗಿ ಈ ಕಡೆ ವಾಪಸ್ ಹೋಗಕ್ಕೆ ಭಾಳ ದೂರ ಅದ. ಸಮೀಪ ಮುಟ್ಟಬೇಕಂದ್ರೆ ಅದು ಸಮೀಪ ಅದ, ಕೈ ಕಾಲು ಸೋತಾವ. ಮತ್ತೆ ಎಲ್ಲಿಗೆ ಹೋದವನು? ಭವಸಾಗರದಲ್ಲಿ ಮುಳುಗಿ ಹೋದ. ಮುಳುಗಬೇಕಲ್ಲ, ಭಾಳ ಕಷ್ಟಪಟ್ಟು ದಾಟಿ ಬಂದನ, ಸ್ವಲ್ಪ ಕೈಕಾಲು ಸೋತಾವ, ಎಲ್ಲಿ ಬಿಡು ಅಂತ ಗಂಗಾ ಮಾತೆ ಇವನು ಎತ್ತಿ ದಡಕ್ಕೆ ಹಾಕೋದಿಲ್ಲ. ನೀನೇ ದಾಟಬೇಕು. ನೀರಲ್ಲಿ ಬಿದ್ದವನು ನೀನೇ ದಾಟಬೇಕಲ್ಲ. ಭವಸಾಗರದಲ್ಲಿ ಬಿದ್ದವನು ಯಾರು ದಾಟಿಸ್ಬೇಕು? ನೀನೇ ದಾಟಬೇಕು. ಅದಕ್ಕೆ ಏನಪ್ಪ ದಾಟಕ ಸಾಧನ ಅಂದರೆ ಅದಕ್ಕೊಂದೇ ಒಂದು ಸಾಧನ, ವೇದಾಂತ ಶಾಸ್ತ್ರಗಳೇ ಸಾಧನ. ಮತ್ತು ಬೇರೆ ಶಾಸ್ತ್ರ ಕಡೆ ಹೋಗಬಾರ್ದು. ವೇದಾಂತ ಶಾಸ್ತ್ರವೇ ಸಾಧನ. ಹಾಗೆ ಈ ರೀತಿ ಭವದಲ್ಲಿ ತೊಳಲುತ್ತಿರುವರೆಂದು ವೇದವು ಹೇಳುತ್ತದೆ. ಈ ಭವಸಾಗರದಲ್ಲಿ ಯಾರು ಬಳಲಿ ಕಷ್ಟಕ್ಕೆ ಗುರಿ ಆಗ್ಯಾರಂದ್ರೆ ಈಜಕ್ಕೆ ಬರಲಾರ್ದವನೇ ನೀರಿನಾಗ ಮುಳುಗ್ತಾನೆ. ಈ ವೇದ ಅಭೇದ ಬುದ್ಧಿ ಅಂತಕ್ಕಂಥ ಏನು ಹೇಳೋದಿಲ್ಲ. ಈ ಅಭೇದ ಬುದ್ಧಿ ಯಾರಲ್ಲಿ ಇಲ್ಲ ಅವರೆಲ್ಲ ಮತ್ತೆ ಜನನ ಮರಣವೆಂಬ ಭವಸಾಗರದಲ್ಲಿ ಬಿದ್ದು ತೊಳಲಾಡುವುದೇ ಬಳಲಾಡುವುದೇ. ಅದು ಎಂದು ತಪ್ಪೋದಿಲ್ಲ. ಅದಕ್ಕಾಗಿ ನೀನು ಏನು ಮಾಡು, ವೇದದ ಪ್ರಮಾಣವನ್ನು ನೋಡು ಅಂದರು. ಮತ್ತೆ ತಿಳಿ ತತ್ವಮಸಿ ಎಂದು ಬಳಿಕ ತೊಂತದಿಸೆಯೆಂದು ಎಳಸಿ ನಿಗಮ ವಾಕ್ಯವರಿಯಲು ಕಳಹಂಸಗಮನೆ ಜೀವೇಶ್ವರ ಭೇದವ ಉಳಿದು ಏಕರಸವೆಂದು ನಿಜದಿಂದೇನು. ಇಲ್ಲಿ ಹಂಸ ಪಕ್ಷಿಯಂತೆ ನಡೆಯುಳ್ಳಂಥ ಮೈತ್ರಿಯೇ ತತ್ವಮಸಿ ಎಂದು. ತತ್ವಮಸಿ ವಾಕ್ಯ ಏನು ಹೇಳ್ತದ್ರಿ? ನೀನೇ ಪರಬ್ರಹ್ಮನೆಂದು ಹೇಳುತ್ತದೆ. ಯಾವುದನ್ನು ತಿಳಿಲಿಕ್ಕೆ ಹೊಂಟಿದ್ದೆ ಅದೇ ನೀನಿದ್ದೆ ಅಂದರು. ನಾವು ಯಾವುದನ್ನು ತಿಳಿಯಕ್ಕೆ ಹೊಂಟಿವಿ ಅದೇ ನಾವಿದ್ದೀವಿ. ಆದರೂ ಕೂಡ ನಮಗೆ ಗೊತ್ತಿಲ್ಲ ಕಾರಣ ನಮ್ಮನ್ನು ನಾವು ಮರೆತು ಬೇರೆ ಕಡೆ ಅರಸಲೇನುಂಟು, ಬೇರೆ ಕಡೆ ಹುಡುಕಕತ್ತೀವಿ. ಅದು ಹೇಗಾಗ್ಯದಂದ್ರೆ ಹಿಂದೆ ಬಹಳಷ್ಟು ಹೋಗ್ಯವ. ದಶಮ ಪುರುಷನ ಕಥೆಯಂತೆ ತನ್ನ ತಾನು ಮರೆತಲ್ಲ. ಒಬ್ಬನು ಸತ್ ಹೋಗ್ಯಾನಂತೇಳಿ ಎಷ್ಟು ದುಃಖಕ್ಕೀಡಾದ್ರು. ಆಪ್ತ ಪುರುಷ ಬಂದು ಹೇಳಿದ, ಯಾಕೆ ಹೇಳ್ತಾರ, ಏನಾಗ್ಯದಂತ ಹೇಳಿದವರು, ನಾವು ಋಷಿಗಳಿಗೆ ಪೂಜಾ ಸಾಮಾನಿಗೋಸ್ಕರ ಪುಷ್ಪಗಳನ್ನು ಆಮೇಲೆ ಶುದ್ಧ ಗಂಗೋದಕವನ್ನು ತಗೊಂಡು ಹೋಗ್ಲಿಕ್ಕೆ ಬಂದೀವಿ. ನಾವು ಗುರುಗಳ ಶಿಷ್ಯರು, ಯಾಕೆ ಹೇಳಕತ್ತೀರಿ? ಬರುವಾಗೇನು ಬಂದೀವಿ, ಸ್ವಲ್ಪ ಕತ್ತಲಿತ್ತು, 10 ಮಂದಿ ಬಂದೀವಿ. ಈಗ ನೋಡ್ತೀವಿ 9 ಮಂದಿವಿ. ಒಬ್ಬನು ಕಳೆದು ಹೋಗ್ಯಾನ. ಬರುವಾಗ ನೀರಿನಾಗ ಮುಳುಗಿದ್ನು. ಮಧ್ಯದಲ್ಲಿ ಏನಾದರೂ ಪ್ರಾಣಿಗಳಿಗೆ ಬಲಿಯಾದನು. ಹೀಗಾಗಿ ನಾವು ವಾಪಸ್ ಹೋಗ್ಬೇಕಾದ್ರೆ ಅವನು ಹುಡುಕ್ತಾ ಇದ್ದೀವಿ, ಅವನು ಸಿಗುತ್ತಾ ಇಲ್ಲ ಅಂತಂದಾಗ ಆಪ್ತ ಪುರುಷ ಸುಮ್ಮನೆ ನೋಡಿದ. ಅವನ ದೃಷ್ಟಿಲಿ 10 ಮಂದಿ ಯಾರ, ನೀವನೇತಿ 10 ಮಂದಿ ಇದ್ದು ಇವರು 9 ಮಂದಿ ಒಬ್ಬನಿಲ್ಲ ಅಂತಾರಲ್ಲ, ಏನಾಗಿರಬಹುದು ಅಂತ ವಿಚಾರ ಮಾಡೋಕ್ಕೋಸ್ಕರವಾಗಿ ಆತ ನೋಡಿದ. ನೀವು ಲೆಕ್ಕ ಮಾಡಿರೇನು? ಮಾಡುವಿರಿ, ಹೆಂಗೆ ಲೆಕ್ಕ ಮಾಡಿದ್ರಿ ಹೇಳ್ರಂದ. ಒಬ್ಬನಂದ 1, 2, 8, 9 ಅಂದ. ಇನ್ನೊಬ್ಬನು ಬಂದ, ಅವನು 1, 4, 5, 6, 8, 9 ಅಂದ. 10 ಅಂತ ಒಬ್ಬನು ಅಲ್ಲೇ ಇಲ್ಲ. ಎಣಿಸೋರು ಏನು ಮಾಡಿದ್ರು, ತಮ್ಮನ್ನು ಬಿಟ್ಟು ಮುಂದೆ ಇದ್ದವ್ರನ್ನೇ ಎಣಿಸಿದ್ರು. ಅವರು ತನ್ನ ಬಿಟ್ಟರೆ 9 ಮಂದಿ ಆತಾರಲ್ಲ, ತನ್ನ ಕೂಡಿದ್ರೆ 10 ಆಗ್ತದೆ.
ಆವಾಗ ಹೇಳಿದಾತ, ಇಲ್ಲ ನೀವೇನು ಚಿಂತೆ ಮಾಡಬೇಡ್ರಿ, ಹತ್ತನೇದವನು ಆನ ಅಂದ. ಪ್ರಿಯ ಆನ ಅಂದಾಗ ಕಳೆದ ನಂಬರಿಗೆ ಆನಂದ ಎಷ್ಟು ಸಂತೋಷ ಆಗ್ತದೆ ನೋಡ್ರಿ. ಮನೆಯಲ್ಲಿ ಬಂಗಾರ ಹಣ ಕಳ್ತನ ಆಗ್ಯದ ಅಂತ ದುಃಖದ ಇದ್ದವರಿಗೆ ಸಿಕ್ಕಾನಂದಾಗ ಎಷ್ಟು ಖುಷಿ ಆಗ್ತದೆ. ಇನ್ನು ಕೈಯಾಗ ಬಂದಿಲ್ಲ, ಸಿಕ್ಕಾನಂದಾಗ ಅರ್ಧ ಖುಷಿ ಆಗ್ತದೆ. ಹಾಗೆ ಮುಂದೆ ಹೋದಂಗೆಲ್ಲ ನಿಮ್ಮದೇ ಇದು ನೋಡಂತ ವಾಪಸ್ ಕೊಟ್ಟಾಗ ಎಷ್ಟು ಆನಂದ ಆಗ್ತದಿಲ್ಲ ಅವ್ರಿಗೆ. ಅದರಂಗೆ ಶಿಷ್ಯರಿಗೂ ಆನಂದ್ರ ಸಂತೋಷ ಆಯ್ತು. ಎಲ್ಲಿರಬಹುದು ಅಂತ, ಎಲ್ಲಿ ಏನಪ್ಪ ಅಂತ ಕೇಳಿದ್ರು. ಆಗ ಹೇಳ್ದ, ಮೋದದ ಮಾತು ಹೇಳ್ದ, ಎಲ್ಲಿಲ್ಲೋ ತಮ್ಮ, ಇಲ್ಲೇ ಆನಂದ, ಇಲ್ಲೇ ಆನಂದ. ಮತ್ತಷ್ಟು ಖುಷಿ ಆಯ್ತು. ನಮ್ಮ ಕಳ್ತನ ಮಾಡಿದವನು ಯಾವನ್ರಿ ಅಂದ್ರೆ ಇಲ್ಲೇ ಆನಂದಾಗ ಇನ್ನೂ ಖುಷಿ ಆಗ್ತದಿಲ್ಲ. ಹಂಗ ಇಲ್ಲೇ ಆನಂದ್ರಿ, ಎಲ್ಲಿ ಆನಂದ ತೋರಿಸ್ರಂದ. ಆವಾಗ ಮತ್ತೊಮ್ಮೆ ಎಣಸ ಕಚ್ಚಿ 9 ಅಂತನದ್ರಾಗ ಆ ಆಪ್ತಪುರುಷ ಬಂದ, ಎಣಸುವನ ತಲೆ ಹೊಡೆದು 10 ನೀನೇ ನೋಡಂದ. 10ನೇವನ ನೀನೇ ಅಂದಾಗ ಏನಾಯ್ತು? 10 ಮಂದಿ ಆನಂದ ಆಯ್ತಿಲ್ಲ. ದುಃಖ ಯಾಕಾಗಿತ್ತು? ತಮ್ಮನ ಬಿಟ್ಟು ಎಣಿಕೆ ಮಾಡೋದಕ್ಕೆ ದುಃಖ ಆಗ್ಯದ. ತಮ್ಮನ ಹಿಡ್ಕೊಂಡು ಎಣಿಕೆ ಮಾಡಿದ್ರೆ ಈ ದುಃಖಕ್ಕೆ ಸಮಸ್ಯೆನೇ ಇದ್ದಿಲ್ಲ ಅಂತ ಅರ್ಥ. ಅದಂತೆ ಪರಮಾತ್ಮನನ್ನ ನಮ್ಮನ್ನು ಬಿಟ್ಟು ಎಣಸಕತ್ತೀವಿ ನಾವು. ನಮ್ಮನ್ನು ಬಿಟ್ಟು ಇಲ್ಲಿ ಬರಂಗಿಲ್ಲ. ಮನೆ ಒಳಗೆ ಬರಬಹುದು, ತಲವಾಗ್ಲಿಗೆ ಬರಬಹುದು, ಜಗಲಿಗೆ ಬರಬಹುದು, ದೇವ್ರ ಗುಡಿಗೆ ಬರಬಹುದು, ಎಲ್ಟನಾದ್ರೂ ಬರಬಹುದು. ಇಲ್ಲಿ ಅಂದ್ರೆ ಕಷ್ಟ ಆಯ್ತು. ಅವನಿರೋದು ಇಲ್ಲಿ ಅವನು ನಾವು ಹುಡುಕುವಂತ ಪರಮಾತ್ಮ ಭಗವಂತ ಇಲ್ಲೇ ಇಲ್ಲ. ಮತ್ತೆ ಇಲ್ಲೇ ಬಿಟ್ಟು ಎಲ್ಲೆಲ್ಲಿ ಹುಡುಕಿದ್ರೆ ಎಲ್ಲಿ ಸಿಗ್ತದೆ? ಅದರಂತೆ ತತ್ವಮಸಿ ಏನಾಗ್ತದಂದ್ರೆ, ಆ ಪರಮಾತ್ಮನನ್ನ, ಪರಬ್ರಹ್ಮನನ್ನ, ಆ ದೇವರನ್ನ ಕಾಣಬೇಕು ಅಂತ ಬಹು ಹಂಬಲ, ಆಪೇಕ್ಷೆ, ಅನಂತ ರೀತಿ ತಪಸ್ಸುಗಳನ್ನು ಮಾಡಿ, ಏನೇನೋ ಕಾರ್ಯವನ್ನು ಮಾಡಿ ಕಾಣದೇ ಇದ್ದಂಥ ಭಗವಂತನನ್ನ ಹೇಗೆ ಕಾಣುವುದು ಅನ್ನುವಂಥ ಹಂಬಲದಿಂದ ಕೂಡಿದಂಥ ವ್ಯಕ್ತಿಗಳಿಗೆ ಆಪ್ತ ಪುರುಷನಾದಂಥ ಸದ್ಗುರುನಾಥ ಅವನ ಕಳಕಳಿ, ಅವನ ದುಃಖ, ಅವನ ಯೋಚನೆಯನ್ನು ಕೇಳಿದ. ಯಾಕಪ್ಪ ನೀನು ಎಷ್ಟು ಯೋಚನೆ ಮಾಡ್ತಿದ್ದಿ? ಯಾಕ ಲವಲವಿಕೆ ಇಲ್ಲಲ್ಲ? ಯಾಕ ಒಂದು ಥರ ಮಾನಸಿಕವಾಗಿದ್ದಿ ಅಂದಾಗ, ಇಲ್ಲಪ್ಪ, ನನಗೆ ಪರಮಾತ್ಮನನ್ನ, ಭಗವಂತನನ್ನ ಕಾಣಬೇಕಾಗ್ಯದ, ನೋಡಬೇಕಾಗ್ಯದ. ಆದರೆ ಭಗವಂತ ಎಲ್ಲಿ ನೋಡಿದ್ರು ಭಗವಂತ ಇಲ್ಲ, ಬರೇ ಭ್ರಮೆನೇ ಕಾಣ್ತೇವೆ, ನಾ ಭಗವಂತ ಕಂಡಿಲ್ಲ ಅಂದಾಗ ಆ ಸದ್ಗುರುನಾಥ ಹೇಳಿದ, ತತ್ ತಮ್ಮ ಅಸಿ. ಅಂಥ ಶಿಷ್ಯರಿಗೆ ಅಂಥಪ್ಪ ಗುರುಗಳು ಆತನಿಗೆ ಬೋಧವನ್ನು ಮಾಡೋದಕ್ಕೋಸ್ಕರವಾಗಿ ಯಾವ ಮಂತ್ರ ಉಪದೇಶವನ್ನು ಮಾಡಿ, ಆ ಮಂತ್ರದ ಅರ್ಥವೇ ಇದರ ಗೂಢಾರ್ಥವಾಗಿದ್ದು ತತ್ವಮಸಿ ಮಹಾವಾಕ್ಯದಿಂದ ಉಪದೇಶ ಮಾಡಿ, ನೀನು ಯಾರನ್ನ ನೋಡೋಕೋತಿದ್ದೆ ಅವನೇ ನೀನಿದ್ದಿ ಅಂತ ಹೇಳ್ಬಿಟ್ರು. ಪರಮಾತ್ಮ ನೀನೇ ಪರಮಾತ್ಮ ಇದ್ದಿ. ನಾನೆಂಗಾತಂದ್ರಿ ಪರಮಾತ್ಮ ಅಂದಾಗ ಈ ಬೋಧಕತ್ವ ನಡೀತದ. ಇದಕ್ಕೆ ಇವಾಗ ಅಡ್ಮಿಷನ್ ಶುರುವಾಗದೆ ಈಗ ಶಾಲೆಗೆ ಹೋಗೋದು ಶುರು. ಇದು ನಂತರ ಅದಕ್ಕೆ ತಕ್ಕಂತೆ ಅಧಿಕಾರಿಗಳು ತಕ್ಕಂತೆ ಕ್ಲಾಸ್ಗಳವ, ಆ ಪ್ರಶ್ನೆ ಬೇರೆ. ಹಾಗೆ ತಿಳಿ ತತ್ವಮಸಿ ಎಂದು ಬಳಿಕ ತ್ವಂ ಅಸಿಯಂತ್ವಂ ತದಿಶೆಯೆಂದು ಎಳಸಿ ನಿಗಮ ಆಕ್ಯವರಿಯಲು. ತತ್ವಮಸಿ ಮಾಕಿ ಏನಾಯ್ತು? ನೀನೇ ಪರಮಾತ್ಮ ಇದ್ದಿ. ಆವಾಗ ಅಲ್ಲೇನದ? ಅವಿನೋ ಭಾವ ಸಂಬಂಧ. ಮೊನ್ನೆ ಹೇಳಿ ನಾನೇ ನೀನು, ನೀನೇ ನಾನು. ಕನ್ನಡದಲ್ಲಿ ನಾ ಬರೋದು ಮುಂದೆ ನೇ ಬರೋದು, ಮುಂದೆ ನೀ ಇಡೋದು. ನಾನೇ ನೀ ಆಯ್ತಿಲ್ಲ. ಉಲ್ಟ ಓದ್ರೆ ನೀನೇ ನಾ.
ನೀನೇ ನಾನೇ ನೀನು. ಹಾಗಾಗಿ ಪರಮಾತ್ಮನೇ ನಾನು, ನಾನೇ ಪರಮಾತ್ಮ. ಹೀಗೆ ಆ ಒಂದು ಅಖಂಡ ಐಕ್ಯ ರಸವೇ ನೀನೆಂದು ಉಪದೇಶಿಸುವುದು, ಅದರಿಂದ ಪ್ರತ್ಯೇಕವಾಗಿ ತೋರುವ ಈ ಜೀವ ಈಶ್ವರ ಭೇದವು ಭ್ರಾಂತಿಯಿಂದಾಗಿ ನಮಗೆ. ಯಾತರಿಂದಲೇ ಬಂತು ಎಮಗೆದ ಜೀವ ಶಿವರಿಂತೆಂಬ ಭೇದವು, ಮಾತು ಮಾತಿಗೆ ಶಬ್ದ ಸೂತಕ. ಅದೇ ಸೂತಕದಲ್ಲಿ ಮುಳುಗಿವೆ ನಾವು. ಅವರು ಎಷ್ಟು ಸ್ವಚ್ಛವಾಗಿ ಹೇಳ್ಯಾರ ಮಹಾತ್ಮರು. ಯಾತರಿಂದಲೇ ಬಂತು ಎಮಗೆದು ಶಬ್ದ ಸೂತಕ. ಅದನ್ನ ಕೇಳಿ 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 ನಾವೇನದ್ವಿ ನಾಮರೂಪದ ಕಡೆ ಹೋಯ್ತು. ಅಧ್ಯಾಸ ಅಪವಾದ ಅಂತ ಶಾಸ್ತ್ರದಲ್ಲಿ ಬರ್ತಾವಲ್ಲ, ಅಪವಾದ ಏನು ಮಾಡಿವಿ ಅದನ್ನ ತೆಗಿಯಕ ಇಷ್ಟೆಲ್ಲ ಬೇಕಾಯ್ತು ನೋಡ್ರಿ. ಮೊನ್ನೆ ನಾನು ತೊಟ್ಲ ಕಾರ್ಯಕ್ರಮಕ್ಕೆ ಹೋದಾಗ ಡಾಕ್ಟರ್ ಹೇಳಿದೆ, ಅವ್ರು ಏನಂತ ತಿಳ್ಕಂಗಿಲ್ಲ. ಅವರು ಸ್ವಲ್ಪ ಬುದ್ಧಿವಂತರಾರ. 2-3 ತಿಂಗಳ ತನ ಒಂದು ನಾಮ ಇಲ್ಲದಂತ ಒಂದು ಮಗುವಿಗೆ ಇವತ್ತು ನಾಮಕರಣ ಮಾಡ್ತೀವಿ ನೋಡ್ರಿ. ಇತ್ತೇನು ಇಲ್ಲ, ಈಗ ನಾಮಕರಣ ಮಾಡ್ತೀವಿ. ಆ ಹೆಸರೇ ನಾನಂತ ಓ ಅಂತದ ಮೊದಲು, ಇನ್ಮೇಲೆ ಶುರುವದು ಹೆಸರೇ ನಾನಂತ ಯಾರು ಕರೆದನು ಹೂ ಅಂತದಿಲ್ಲ. ಆ ಹೆಸರು ನೀನು ಅಲ್ಲ ಅಂತ ಕಳೆದಕ್ಕೋಸ್ಕರವಾಗಿ ಮತ್ತೆ ಅಪವಾದತೆಗೋಸ್ಕರವಾಗಿ ಇಂತಹ ತತ್ವಮಸಿ ಮಹಾವಾಕ್ಯ ಬೇಕಾದ ನೋಡ್ರಿ. ಅದಕ್ಕೆ ದುರ್ಬಲ ವಾಕ್ಯವನ್ನ ತೆಗಿಬೇಕಾದ್ರೆ ಪ್ರಬಲ ವಾಕ್ಯಗಳು ಬೇಕಂತ. ಅವೆಲ್ಲ ದುರ್ಬಲ ವಾಕ್ಯಗಳು ಯಾಕೆ ಮಾಡಬೇಕಾಗಿತ್ರಿ ಅಂತ ಹೇಳಿದ್ರೆ, ಒಂದು ವೇಳೆ ಆ ಒಂದು ವ್ಯವಸ್ಥೆ ಮಾಡದಿದ್ರೆ ಈ ಪಾರಮಾರ್ಥ ಕೆಟ್ಟು ಹೋಗ್ತಿತ್ತು, ಪ್ರಪಂಚ ಹಾಳಾತಿತ್ತು. ಈಗ ಜಗತ್ತಿನಲ್ಲಿ ಯಾರಿಗೂ ಹೆಸರಿಲ್ಲ ಅಂದ್ರೆ ಅಪೋ ಅಮ್ಮ, ಅಮ್ಮ ಅಮ್ಮ, ಅಪೋ ಅಪ್ಪೋ ಅಪ್ಪ ಅಂದ್ರೆ ಯಾರು ಮಾತಾಡ್ಬೇಕು? ಅದಕ್ಕೆ ಒಂದೊಂದು ಹೆಸರಿಟ್ರು ಮಹಾತ್ಮರು. ಒಬ್ಬ ಹೆಣ್ಮಗಳಿಗೆ ಒಂದು ಹೆಸರಿಟ್ರು, ಗಂಡಿಗೆ ಒಂದು ಹೆಸರಿಟ್ರು. 100 ಮಂದಿ ಇರಲಿ, ಆ ಎಮ್ಮನ ಹೆಸರು ಕರೆದ್ರೆ ಆಕೆನ ಎದ್ದು ಬರ್ತಾಳಿಲ್ಲ, ಸರಳ ಆತಿಲ್ಲ. 1000 ಮಂದಿ ಪುರುಷರಿದ್ರು ಕೂಡ ಆ ವ್ಯಕ್ತಿನ ಕರೆದ್ರೆ ಆತ ನನ್ನ ಕರೆದ್ರಂತ ವ್ಯವಹಾರಕ್ಕೆ ಬರ್ತಾನೆ. ಅದಕ್ಕಾಗಿ ಬಲ್ಲಂತ ಜೀವಿಗಳು ವ್ಯವಹಾರಿಕ ಸತ್ತಾದಿಂದ ಬಲ್ಲಂತವರೇ ಮಾಡ್ಯಾರ ಇದನ್ನ. ಆದರೆ ಅದೆಲ್ಲ ಭ್ರಾಂತಿಯಿಂದ, ಮಿಥ್ಯದಿಂದ. ಅದು ಮುಟ್ಟಿ ನೋಡೋದು ಎಲ್ಲಿಲ್ಲ, ಹೆಸರೆಲ್ಲಿ ಅದ ಇಲ್ಲ ಅಂದ್ರೂ ಕೂಡ ಆದಂತ ಎಷ್ಟು ನಿಶ್ಚಯ ಆಗ್ಯದ ನಮಗೆ. ಸ್ವಲ್ಪ ಏನಾದ್ರೂ ಒಂದು ಶಬ್ದಗಿನ ಲ ಆಗಲಿ ಲೀ ಆಯ್ತು ಅಂದ್ರೆ ಏನ್ ನಂದು ಹಿಂಗಾಗ್ಯದಂತ ಎಷ್ಟೋ ಜನ ಏನೇನೋ ಆಗಿ ಹೋಗ್ಯಾವ. ಅದಕ್ಕಾಗಿ ಇಲ್ಲಿ ಜೀವೇಶ್ವರ ಭೇದವು ಭ್ರಾಂತಿ ಅಂದ್ರಲ್ಲ, ಭ್ರಾಂತಿಯಿಂದ ಆಗ್ಯದ ನಮ್ಮ. ಯಾವ ಭ್ರಾಂತಿ? ಶಬ್ದ ಸೂತಕ. ಶಬ್ದ ಸೂತಕದಿಂದ ಬಂದಾದಂದ್ರೆ ಅದು ಶಬ್ದ ಸೂತಕದಿಂದನೇ ತೆಗಿಬೇಕು. ಮುಳ್ಳು ಕಾಲಾಗ ನಟ್ಟದಂದ್ರೆ ಮುಳ್ಳಿನಿಂದ ತೆಗಿಬೇಕು. ಮುಳ್ಳಿನ ತೆಗಿಬೇಕಿಲ್ಲ. ಮತ್ತೆ ಬೇರೆ ಅಂದ್ರೆ ಆ ಸಾಮಾನ್ಯ ಸೂಜಿ ಆಗಲಿ, ಪಿನ್ ಆಗಲಿ, ಆಪರೇಷನ್ ಬೇರೆ. ಮೊದಲೆಲ್ಲ ಇದ್ದಿಲ್ಲ ಅವು. ಕಾಲಲ್ಲಿ ಮುಳ್ಳು ನಡಿತಿಲ್ಲ. ಆ ಸಣ್ಣ ಮುಳ್ಳನ್ನು ತೆಗೆಯಕ್ಕೋಸ್ಕರ ದೊಡ್ಡ ದಪ್ಪನ ಮುಳ್ಳು ತಗೊಂಡು ಕಾಲು ತೂಡಿ ಆ ಸಣ್ಣ ಮುಳ್ಳನ್ನು ಕಿತ್ತು ಹಾಕಿ ಇದನ್ನು ಕೂಡ ಬಿಸಾಕ್ತಿದ್ರು. ತೆಗೆದ ಮುಳ್ಳಂತೆ ಜೋಗಾಯಕಂತಾರೇನು? ಇಲ್ಲ. ಅದಕ್ಕಾಗಿ ಶಾಸ್ತ್ರ ಭಾಳ ಸೂಕ್ಷ್ಮ ಅವ. ಇವೆಲ್ಲ ಭ್ರಾಂತಿ, ಹೋಗೋತನ, ಇವೆಲ್ಲ ಬೋಧಕತ್ವ. ಆಮೇಲೆ ಇದನ್ನು ತೆಗೆದಾಕದೆ. ಆವಾಗ ಅವರು ಸರ್ವಜ್ಞ ಹೇಳ್ಯಾನ, ಬ್ರಹ್ಮ ತಾನಾದ ಮೇಲೆ ಸುಮ್ಮನಿರಬೇಕಲ್ಲದೆ. ಬ್ರಹ್ಮ ನೀನಾದ್ಮೇಲೆ ಸುಮ್ಮನೆ ಬ್ರಹ್ಮ ಮಾತಾಡ್ತದೆ ಏನದು? ನೀನು ಬ್ರಹ್ಮ ಅಂತಿದ್ದೆ, ಬರೀ ಮಾತಾಡಕ್ಕಂತ ಹೊಂಟಿದ್ದೆಲ್ಲ.
ಅದಕ್ಕೆ ಅವ್ರು ಹೇಳಿದರು, ಕೊನೆಗೇನು ಅಂತ ಅಂದರೆ ಅದು ವೈಯಾಕರಣಿ ಮೌನಿ ಸ್ಥಿತಿನೇ ಸತ್ಯ. ಅದು ಬಿಟ್ಟು ಆ ವೃತ್ತಿಯನ್ನು ಬಿಟ್ಟು ಬರೀ ಇದನ್ನ ಅಂತ ಹೋದರೆ ಕಳ್ಳ ಕೆಮ್ಮಿ ಮನೆ ಒಕ್ಕು ಗುಮ್ಮಿಸಿಕೊಂಡಂತೆ ಸರ್ವಜ್ಞ. ಕಳ್ದ ಮಾಡಕ್ಕೆ ಹೋದವ್ರು ಮಕ್ಕಂಡಾರ, ಅವ್ರ ಮನೆ ಅಂತ ಅಂತ ಕೆಮ್ಮಿ ಮನೆಗೆ ಎಚ್ಚರ ಆತಾರಿಲ್ಲ. ಅವರು ಎಚ್ಚರ ಆದ್ಮೇಲೆ ಬಾಪ ಚಲೋ ಆಯ್ತು ಅಂತ ಬಸವಣ್ಣ ಕರ್ದಂಗೆ ಕರ್ತಾರೆ ಎಲ್ಲರೂ, ಗುಮ್ಮತರೆಲ್ಲ ಕಟ್ಟಿ ಹಾಕಿ. ಅದ್ರಂಗ ನೀನು ಬಹಳ ಹೋಗ್ಬೇಡಂತರ ಮಾತು, ಸುಮ್ಮನಿರ ಅಂತ ಅಷ್ಟೇ. ಆ ಕಾರಣದಿಂದ ಇದು ವ್ಯಾವಹಾರಿಕ ಸತ್ತ ಅಂತ ಅನ್ಬೇಕು ವಿನಃ ಪಾರಮಾರ್ಥಿಕ ಸತ್ತ ಅಲ್ಲ. ಒಂದು ವಿಷಯವು ಬೇರೆಂದು ಭಾವಿಸದೆ ಈಶನೆಂದು ಅನುಚಿಂತನೆಗೈಯುವುದು. ಇಂದು ಸನ್ನಿಭ ಮುಖೇ ಆತ್ಮೈ ವೇದಂ ಸರ್ವಂ ಎಂದು ನಿಗಮ ವಾಕ್ಯ ವಿಹುದಾಗಿ. ವೇದ ಏನು ಹೇಳ್ತದ್ರಿ ನಿನಗಂದ್ರೆ ಆತ್ಮೈ ವೇದಂ ಸರ್ವವೆಂದು. ಈ ಕಾಣುವಂಥ ಸರ್ವ ಅಂದ್ರೇನು? ಎಲ್ಲ ಅಂತ. ಅಸ್ಥಿ ಭಾತಿ ಪ್ರಿಯ ನಾಮ ರೂಪ ಎಲ್ಲವೂ ಕೂಡ ಆತ್ಮಸ್ವರೂಪವೇ ಆಗಿರುವುದೆಂದು ನಿಗಮ ವಾಕ್ಯವಿಹುದಾಗಿ. ವೇದ ವಾಕ್ಯ ಅದ, ಅದಕ್ಕಾಗಿ ನೀನು ಈ ಪ್ರಕಾರವೇ ತಿಳಿ. ಒಂದು ವಿಷಯವಾದರೂ ನನ್ನನ್ನು ಬಿಟ್ಟು ಬೇರೆಯಾಗಿದೆ ಎಂದು ಭಾವಿಸದೆ. ಅಂದ್ರೆ ಏನು ಮಾಡು, ಇಲ್ಲಿ ವಿಚಾರ ಮಾಡು. ಮತ್ತಿಲ್ಲ ಹಂಗೆ ಓದ್ತೀವಿ ನಾವು. ಇರುವೆ ನಾನು, ಆನೆ ನಾನು, ಇಲಿ ನಾನು, ಹುಲಿ ನಾನು, ಬೆಕ್ಕು ನಾನು, ನಾಯಿ ನಾನು, ನರಿ ನಾನು, ಎಲ್ಲವೂ ಹಂಗೆ ತಿಳ್ಕಂತ ಹೇಳಿರಲ್ಲ. ಮತ್ತೆ ನೀನು ನಾಯಿ ಎಂದು ಸುಮ್ಮನಿರುತ್ತೆ. ಆದರೆ ಆ ಎಲ್ಲರ ಒಡಲೋಳು ಎಲ್ಲ ಜೀವರಾಶಿಗಳ ಒಳಗಡೆ ಆಧಾರ ಆ ಬ್ರಹ್ಮ, ಅದೇ ಈ ಮಾಯೆ. ಎಲ್ಲ ಮಾಯಾ ಶರೀರವು, ಇರುವೆಯದು ಮಾಯಾ ಶರೀರ, ಆನೆದು ಮಾಯಾ ಶರೀರ. ಜಗತ್ತಿನಲ್ಲಿ 84 ಲಕ್ಷ ಏನು ತೋರ್ತವ ಅವೆಲ್ಲವೂ ಮಾಯಿಕ ಶರೀರ. ಅವುಗಳು ಮಿಥ್ಯ. ಅವುಗಳ ಒಳಗೆ ಇರುವಂಥದ್ದೇನದ ಏಕಂ ಏವಂ ಅದ್ವೈತಂ ಪರಬ್ರಹ್ಮ. ಅದು ಸತ್ಯ ಆದಂತ ಸರ್ವ ಅಂತ ತಿಳ್ಕೊಂಡ್ರವ್ರು. ಅದು ಸರ್ವ. ಅದನ್ನ ಬಿಟ್ಟು ಹೇಳಿದ್ರೆ ಎಲ್ಲಾನು ಒಯ್ದು ಒಂದೇ ಕಡೆ ಇಟ್ರೆ ಆ ಕಾರಣ ಈಶನೇ ಪರಮಾತ್ಮ ಸ್ವರೂಪನೆಂದು. ಇವೆಲ್ಲ ಪರಮಾತ್ಮ ಸ್ವರೂಪ ಅಲ್ಲ, ಅನಾತ್ಮ ಸ್ವರೂಪ ದೇಹಗಳು, ಹೌದಿಲ್ಲ. ಆದರೆ ಎಲ್ಲ ದೇಹದಾಗ ಇರುವಂಥ ಪರವಸ್ತು ಏನದ ಅದು ಪರಮಾತ್ಮ ಸ್ವರೂಪ ಅದ. ಎಲ್ಲರ ಮನೆಯೊಳಗಿನ ಬೈಲು ಅದು ಸಮಾನ ಅದಿಲ್ಲ. ಹಾಗೆ ಆ ಒಂದು ಅನುಚಿಂತನೆಗೈಯುವುದು ಅದೆಲ್ಲವೂ ಕೂಡ ನಾಮರೂಪ ಬಿಡದು ಅಸ್ಥಿಭಾತಿ ಪ್ರಿಯ ರೂಪವೇ ಸತ್ಯ ಸ್ವರೂಪ ಎಂದು ತಿಳಿಯುವುದೇನದ. ತಿಳಿದು ಅದರ ಅನುಚಿಂತನೆ ಅಂದ್ರೆ ಸದಾ ಧ್ಯಾನ ಅಂದ್ರು. ಧ್ಯಾನ ಅಂದ್ರೇನು? ಚಿಂತನೆ ಮಾಡೋದು, ಅದೇ ನಾನಂತ ತಿಳಿಯೋದು. ಹೀಗೆ ಸನ್ನಿಭಮುಖಿ ಅಂದರೆ ಚಂದನ ಸಮಾನವಾದ ಮುಖವುಳ್ಳವಳೆ. ಹೀಗೆ ವೇದ ಪ್ರಮಾಣ ಕೊಟ್ಟು ಹೇಳುತ್ತದೆ. ಆ ಕಾರಣದಿಂದ ಅಂತ ಇಲ್ಲಿ ಹೇಳ್ತಾ ಬಂದರು. ಮುಂದೆ ಎಲ್ಲವೂ ಪರಮಾತ್ಮ ಸ್ವರೂಪ ಅಂತ ಕಾಣುವವರಿಗೆ ಏನಾಗ್ತದ್ರಿ ಅಂದರೆ ಮೋಕ್ಷ ಆಗ್ತದೆ. ಬೇರೆ ಏನಾಗ್ತದಲ್ಲಿ? ಮತ್ತು ಅವನು ಎಲ್ಲಿಗೆ ಹೋಗಿ ವೃತ್ತಿ ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ ಅಂದಾಗ ಅವನಿಗೆ ಮೋಕ್ಷನೇ ಆಗ್ಬೇಕು, ಮತ್ತೇನಾಗೋದಿಲ್ಲ. ಅದಕ್ಕಾಗಿ
ಸಮತೆಯಿಂದಲೇ ಸರ್ವ ಇದನ್ನು ಈಶಮಯವೆಂದು ಸುಮತಿಯಳು ಒಮ್ಮೆ ಭಾವಿಸವರ್ಗೆ ಕಮನೀಯವಪ್ಪ ಕೈವೆಲ್ಲಬಹುದು ಸತ್ಯ ಅಮಳೆ ಇಂದುವದನೆ ನಂಬು ಇದು ಎಂತು. ಪರಿಶುದ್ಧವಾದ ಪೂರ್ಣ ಹುಣ್ಣಿಮೆಯ ಚಂದ್ರನ ಕಲೆಯುಳ್ಳಂತ ಮೈತ್ರಿಯನು. ಯಾಕಂದ್ರೆ ಅಮಾವಾಸ್ಯೆಯಿಂದ ಪೂರ್ಣ ಹುಣ್ಣಿಗೆ ಬರುತ್ತನ ಕಲೆಗಳು ಕಡಿಮೆ ಇರ್ತಾವ. ಹುಣ್ಣಿಮೆ ದಿನನೇ ಪೂರ್ಣ ಚಂದ್ರನ ಬೆಳಕು. ಅಲ್ಲಿ ಯಾವ ದೋಷಗಳಿಲ್ಲ ನೋಡ್ರಿ ಅವತ್ತಿನ ಮುಖದಲ್ಲಿ. ಅದರಂತೆ ಮೈತ್ರಾದೇವಿಯ ಮನಸ್ಸು ಏನಿತ್ತು ಅಂದರೆ ಹುಣ್ಣಿಮೆಯ ಚಂದ್ರನಂತೆ ಪರಿಶುದ್ಧವಾಗಿ ಹೇಗಿತ್ತು, ಸದಾಕಾಲ ಆಕೆಯ ಮನಸ್ಸು ಅಷ್ಟು ಪರಿಶುದ್ಧತೆ ಇತ್ತು ಅಂತ. ಹಾಗಾಗಿ ಪ್ರತೀತಿಯಾಗುವ ಸರ್ವವಿದು ಏನು ಪ್ರತೀತಿ ಆಗ್ತವ, ಪ್ರತೀತಿ ಅಂದ್ರೆ ಗೋಚರ, ಅಪ್ರತೀತಿ ಅಂದ್ರೆ ಅಗೋಚರ. ಅಪ್ರತೀತವಾದದ್ದು ಯಾವುದು, ಗೋಚರವಾದದ್ದು ಯಾವುದು ಅಂತ ಬಹಳ ವಿಚಾರ ಮಾಡಂಗಿಲ್ಲ. ಈ ದೇಹ ಗೋಚರ ಆಗ್ತದ, ಜಗತ್ತು ಗೋಚರ ಆಗ್ತದ. ಆದರೆ ಈ ಜಗತ್ತು ದೇಹದಲ್ಲೇ ಇರುವಂತ ಏನು ಸ್ವರೂಪ ಅದ ಅದು ಅಗೋಚರ ಅದ. ಅದಕ್ಕೆ ಮಹಾತ್ಮರು ಹೇಳ್ತಾ ಬಂದ್ರು, ಆವ ಕಣ್ಣಿಲಿ ನೋಡಿದ್ರೆ ಬ್ರಹ್ಮ ಅಂದ್ರು ಅವರು ಕೊನೆಗೆ. ಅದು ಬ್ರಹ್ಮನ ನೋಡಿನೇ ಅಗೋಚರ, ಕಾಣದೇ ಇಲ್ಲ ಅಂದಲೇ ಕಾಣಲಾರ್ದನೆ ಹೆಂಗ ನೋಡಿದೆ ಅಂತ ಪ್ರಶ್ನೆ ಮಾಡಿದ್ರು ಅವ್ರ ಮಾತು. ಎಲ್ಲೋ ವಿಚಾರ ಮಾಡ್ಬೇಕಲ್ಲ. ಕಾಣಲಾರ್ದು ಕಂಡಿರಿ ಅಂತ ಕಾಲಜ್ಞಾನ ಹೇಳ್ತದ. ಕಾಣಲಾರದು ಕಂಡಿರಿಯ ಅಂತ ಹೇಳ್ತಾ ಬಂದರ. ಜೊಳ್ಳು ಜೊಟ್ಟೊಂದು ಆರುತ್ತಿದೆ, ಒಳ್ಳೆ ಬೀಜಂದು ಉಳಿತದ, ಇನ್ನು ನೋಡಿ ಲೋಕದಾಟ, ಏನೇನೋ ಕಾಲಜ್ಞಾನ ಹೇಳ್ಯಾರ. ಆ ಕಾಲಜ್ಞಾನದಲ್ಲಿ ಕಾಣಲಾರ್ದ ಕಾಣ್ತೀರಿ ಅಂದ್ರೆ ಅರ್ಥ ಇಷ್ಟೇ ಮಾಡಬೇಕು, ನಾವು ಈಗ ನೋಡಲಾರ್ದನ್ನ ಮುಂದೆ ಬೇರೆ ರೀತಿಯಿಂದ ನೋಡ್ತೀವಿ ಅಂತ ಅರ್ಥ ಮಾಡಬೇಕು. ಕಾಲಜ್ಞಾನ ಕಾಣಲಾರ್ದ ಕಂಡ್ರೆ ಕಾಣಲಾರ್ದ ಪರಮಾತ್ಮ ಅಲ್ಲ, ಅದು ಕಾಣುತ್ತೆ ನೀನು. ಹಂಗ ಅವ್ರು ಹೇಳಿದ್ರೆ ಎಷ್ಟು ಸೂಕ್ಷ್ಮ ಹೇಳ್ಯಾರ, ಉಳಿದವ್ರಿಗೆ ಹಂಗೆ ಆಗಿಬಿಡ್ತಾವ ನೋಡವು. ಈಗ ಏನು ಹಿಂದಿನ ಕಾಲದಲ್ಲಿ ಏನಿತ್ತು, ನೀತಿ ಧರ್ಮ ನ್ಯಾಯ ಅಂತಿತ್ತು, ಈಗ ಕಡಿಮೆ. ಇದನ್ನು ಹೋಗ್ತದ, ಮುಂದೆ ಇನ್ನೊಂದು ರೀತಿ ಕಾಣ್ತದ. ಒಟ್ಟು ಕಾಣೋದನ್ನ ಕಾಲಜ್ಞಾನ ಹೇಳ್ತೀವಿನ, ಕಾಣಲಾರದನ್ನ ಪರಬ್ರಹ್ಮ ಜ್ಞಾನ ಏನ್ ಹೇಳ್ತೀವಿ ಅಂದ್ರೆ ವೇದ ಹೇಳ್ತೀವಿ ನೋಡ್ರಿ. ವೇದ ಹೇಳ್ತಲ್ಲ. ಅದಕ್ಕಾಗಿ ಇವರಿಗೆ ಕಾಲಜ್ಞಾನಿಗಳು ಅಂತ ಹೇಳಿಲ್ಲ, ಕಾಲಾತೀತ ತ್ರಿಕಾಲಜ್ಞಾನಿಗಳು. ಅಂದ್ರೆ ಕಾಲಕ್ಕೆ ಕಾಲದಲ್ಲಿ ಕಾಣುವಂಥದ್ದನ್ನ ಕಾಣಲಾರದು ಏನದ ಅದನ್ನು ಕಾಣುವಂಥದ್ದು ಈ ಶಾಸ್ತ್ರ ಇದು. ಹಾಗಾಗಿ ಸರ್ವವಿಧನು ಈಶಮಯವೆಂದು ಅಗೋಚರವಾಗಿರುವುದೇ ಪರಮಾತ್ಮ, ಗೋಚರವಾಗುವುದು ಜಗತ್ತು ದೇಹ. ಆ ಒಂದು ಅಗೋಚರವಾಗಿರುವುದು ಸಮತೆಯೊಳೊಮ್ಮೆ ಭಾವಿಸುವಾಗೆ. ಎಲ್ಲರಲ್ಲೂ ಸಮಾಧ ಇಲ್ಲ, ಅದು ಇರುವೆಯಲ್ಲಿ ಆನೆಯಲ್ಲಿ ಸಮಾಧ. ಅಂಥ ಸಮವಾದದ್ದು ಯಾವುದು? ಈಶಮಯವೆಂದರೆ ಅದೇ ಪರಬ್ರಹ್ಮ ಸ್ವರೂಪಮಯವೆಂದು. ಆ ಪರಬ್ರಹ್ಮ ಸ್ವರೂಪವೆಂದು ಶುದ್ಧ ಬುದ್ಧಿಯೊಳು ಸೋಮತಿ ಅಂದರು. ಬುದ್ಧಿ ಘೃತ ಬುದ್ಧಿ, ತೈಲ ಬುದ್ಧಿ, ಚರ್ಮ ಬುದ್ಧಿ ಅಂತ ಹೇಳಿವಲ್ಲ. ಸತ್ವಗುಣದ ಬುದ್ಧಿಯವರು ಬೇರೆ, ರಜಗುಣದ ಬುದ್ಧಿಯವರು ಬೇರೆ, ತಮಗುಣದ ಬುದ್ಧಿಯವರು ಬೇರೆ. ಸತ್ವಗುಣದ ಬುದ್ಧಿ ಏನದ ಅದು ಕೆಡೋದನ್ನ ಕೆಡಲಾರ್ದಂಗೆ ಮಾಡ್ತದ. ತಮೋಗುಣದ ಬುದ್ಧಿ ಏನದ ಮೊದಲು ಕೆಡಿಸೋ ಪ್ರಯತ್ನ ಮಾಡ್ತದ, ಕೆಡಿಸಿದ ಮೇಲೆ ಮುಂದೆ ನೋಡೋದು, ಕೆಡಿಸಿ ಆನಂದ ಪಡ್ತದ ತಮೋ ಬುದ್ಧಿ. ಸತ್ವ ಬುದ್ಧಿ ಕೂಡಿಸಿ ಆನಂದ ಪಡ್ತದ. ಇಷ್ಟೇ ವ್ಯತ್ಯಾಸ.
ಹಾಗಾಗಿ ಈ ಭೇದ ರೂಪ ಪ್ರಪಂಚ ಮಿಥ್ಯಂತ ಯಾಕೆ ತಿಳಿ ಅಂದ್ರೆ ಮಿಥ್ಯ ಅಂದಲ್ಲಿ ಅಲ್ಲಿ ಹೋಗಬೇಕು, ಮತ್ತೆ ಶಾಸ್ತ್ರಕ್ಕೆ ಹೋಗಲೇಬೇಕು. ಮಿಥ್ಯಂತ ಶಾಸ್ತ್ರ ಯಾವುದಕ್ಕೆ ಹೇಳಿದ? ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಯಾವುದು ಇಲ್ಲವೋ ಅದು ಮಿಥ್ಯ ಅಂದ. ಹೌದಿಲ್ಲ? ನಮ್ಮ ದೇಹ ಈ ಜಗತ್ತು ಕೃತಯುಗದಾಗಿತ್ತೇನಿದು? ಈ ದೇಹ ಈ ಜಗತ್ತು ತ್ರೇತಾಯುಗದಾಗಿತ್ತೇನು? ದ್ವಾಪರದಾಗಿತ್ತೇನು? ಕಲಿಯುಗದಾಗಿತ್ತೇನು? ಕಲಿಯುಗದ ಏನು 40-50 ವರ್ಷದಿಂದ ಬಂದದಷ್ಟೆ. ಕಲಿಯುಗ ಒಂದು 5,000 ಚಿಲ್ಲರೆ ಆಗಿದೆ. ಮತ್ತೆ ಈ ಕಲಿಯುಗ ದಾಟತಾನ 4 ಲಕ್ಷ ಚಿಲ್ಲರೆ ಆಯುಷ್ಯ ಅಲ್ಲಿವರೆಗೆ ಇರ್ತದೇನು? ಇಲ್ಲ. ಎಷ್ಟೊತ್ತಿರ್ತದ್ರಿ ಅಂದ್ರೆ ದೇವತೆಗಳ ಆಯುಷ್ಯದಲ್ಲಿ ನೀರ ಮೇಲಿನ ಗುರುಳೆ ನಿಜವಲ್ಲ ಹರಿಯೇ ಅಷ್ಟೆ. ಒಂದು ಕ್ಷಣ ಹಿಂಗ ತೋರ್ತದ, ಕ್ಷಣದಲ್ಲಿ ಹೊಡೆದು ಹೋಗ್ತದ. ನಮ್ಮ ಮಾನವರ ಆಯುಷ್ಯದ ಪ್ರಕಾರ 100 ವರ್ಷ ಭಾಳ ಆಯ್ತು. ದೇವತೆಗಳ ಆಯುಷ್ಯದಲ್ಲಿ ಒಂದು ಹಗಲೂನ ಆಗೋದಿಲ್ಲ, ಒಂದು ರಾತ್ರಿನ ಆಗೋದಿಲ್ಲ. ಅದಕ್ಕೆ ಇದಕ್ಕೇನಂದ್ರು? ಇದು ಮಿಥ್ಯ ಅಂದ್ರು. ಮಿಥ್ಯೆ. ಆದರೆ ಕೃತಾಯುಗದಲ್ಲಿ ಇರುವಂಥ ಚಂದ್ರ ಸೂರ್ಯ, ತ್ರೇತಾಯುಗದಲ್ಲಿ ಇರುವಂಥ ಚಂದ್ರ ಸೂರ್ಯ, ದ್ವಾಪಾರದಲ್ಲಿರುವಂಥ ಚಂದ್ರ ಸೂರ್ಯ, ಕಲಿಯುಗದಲ್ಲಿರುವಂಥ ಚಂದ್ರ ಸೂರ್ಯರು ಮಾತ್ರ ಅವರೇ ಯಾರು ನೋಡಿ, ಅವ್ರ್ಯಾರಿಲ್ಲ. ಆದರೂ ಕೂಡ ಅದೇ ಪರಬ್ರಹ್ಮ ಅಲ್ಲ. ಯಾಕಲ್ರಿ ಅಂದರೆ ಹಗಲಿದ್ದವರು ರಾತ್ರಿ ಇಲ್ಲ, ರಾತ್ರಿ ಇದ್ದವರು ಹಗಲಿಲ್ಲ. ನೀನ ಭಾಳ ವರ್ಷ 40 ವರ್ಷ ಸಣ್ಣವನಿದ್ದಾಗ ಬಾಲಕನಾಗಿದ್ದಾಗ ಇದ್ದಿ, ಯೌವನದಾಗನ ಇದ್ದಿ, ಮುಪ್ಪಾಗನ ಇದ್ದಿ, ಸಾಯಿಗನ ಇರ್ತಿದ್ದಿ. ನಿಂದು ಬೇರೆ. ಇದು 12 ತಾಸಿನಲ್ಲಿ ಹೋಗ್ತಾವ ಬರ್ತಾವೆ ಇವು. ಮತ್ತೆ ಅಂದಮೇಲೆ ಆಯುಷ್ಯ ಅವ್ರಿಗಿಂತ ನಮ್ಮದೇ ಹೆಚ್ಚು ಅಂತಿದ್ದು, ನಮ್ಗಿಂತ ಅವ್ರು ಹೆಚ್ಚು. ಸಾಮಾನ್ಯವಾಗಿ ವಿಚಾರ ಮಾಡಿದ್ರೆ ಶಾಸ್ತ್ರ ದೃಷ್ಟಿಯಿಂದ ಅವ್ರದ್ದು ಹೆಚ್ಚು. ನಾವು ಮುಂದಕ್ಕೆ ಹೋಗ್ಬೇಕು ಅವ್ರನ್ನ ದಾಟಿ ಅಂದ್ರೆ ನಮ್ಮದು ಹೆಚ್ಚು. ಹಾಗಾಗಿ ಇಂಥ ಅಧಿಷ್ಠಾನ ಜ್ಞಾನದಿಂದ ಬಾಧ ಮಾಡಬೇಕಾದ್ರೆ ಹೆಂಗ್ ಕೆಡಿಸ್ಬೇಕು? ಅಧಿಷ್ಠಾನ ಅಂದ್ರೆ ಆಧಾರ ಅಂದ್ರೆ ಒಂದೇ. ಆಧಾರ ಆ ಬ್ರಹ್ಮ, ಅಧೈ ಮಾಯಿ. ಮಾಯಿಗೆ ಅಧಿಷ್ಠಾನ ವಸ್ತು ಯಾವುದು? ಬ್ರಹ್ಮನಿಲ್ಲ. ಬಂಗಾರ ಸಾಮಾನುಗಳಿಗೆ ಅಧಿಷ್ಠಾನ ವಸ್ತು ಯಾವುದು? ಒಡವೆಗಳಿಗೆ ಬಂಗಾರನೇ. ಮತ್ತೆ ಮಡಿಕೆಗಳಿಗೆ ಅಧಿಷ್ಠಾನ ವಸ್ತು ಯಾವುದು? ಮಣ್ಣು. ಮತ್ತೆ ಈ ಜಗತ್ತಿಗೆ ಅಧಿಷ್ಠಾನ ವಸ್ತು ಯಾವುದು? ಬ್ರಹ್ಮ. ಹಾಗಾಗಿ ಆ ಸಚ್ಚಿದಾನಂದ ರೂಪ ಪರಬ್ರಹ್ಮ ಸ್ವರೂಪವೇ ಇರುವುದು. ಬಂಗಾರ ಬಿಟ್ಟು ಆಭರಣ ಇಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಎಷ್ಟು ತಿಳ್ಕೊಂಬಿಟ್ಟು ಸಾಕಂತಾರ ಅವರು. ಹೀಗೆ ನಿಶ್ಚಯವಾಗಿ ತಿಳಿದವರಿಗೆ, ನಿಶ್ಚಯ ಅಂದರೆ ಅತ್ಯಂತ ವಿಶ್ವಾಸವನ್ನು ಮಾಡಿದವರಿಗೆ ಅತಿ ಮನೋಹರವಾದ ಅಂದರು ಅಂಥ ಪರಿಶುದ್ಧವಾದ ಕಳಂಕರಹಿತವಾಗಿರುವಂಥ ಯಾವ ಸಾಯುಜ್ಯ ಪದವಿ ಎನ್ನುವಂಥ ಮುಕ್ತಿ ಸತ್ಯವಾಗಿ ಪ್ರಾಪ್ತಿಯಾಗ್ತದೆ. ಆಗಬೇಕಲ್ವ? ಹೀಗೆ ಇರುವುದು ಎಂದು ನೀನು ನಂಬು ಅಂದರು. ಇದು ಬಹಳ ಮುಖ್ಯ. ನಂಬಂದಲ್ಲಿ ಬಹಳ ಅತ್ಯಂತ ಮುಖ್ಯವಾದದ್ದು. ಅದರಂತೆ ಸದ್ಭಕ್ತಿ ಲಕ್ಷಣ ಹೇಗಿರ್ಬೇಕಂದ್ರೆ ಸರ್ವವೆಲ್ಲವೂ ಚಿದಾತ್ಮ ಭಾವನೆಗೊಂಡು. ನಾವೇನು ಮಾಡ್ತೀವಿ ಅಂದರೆ ಇದನ್ನು ನೋಡಿ ಇವನು ಹೊಲೆ, ಇವನು ಕುಲೆ, ಇಲ್ಲೇ ಪ್ರಾರಂಭ ಆಗ್ಯದ. ಇವನು ಕಳ್ಕೋಬೇಕಾದ್ರೆ ಭಾಳ ಕಷ್ಟ. ಅದು ಭಾಳ ಕಷ್ಟ. ಯಾವುದು ಅಂದರೆ ಈ ಕುಲ ಜಾತಿ ಅಂತ ಏನು ಅವಲ್ಲ, ಇವು ಉಳಿದು ಅಷ್ಟ ಯಾವ ವೈರಾಗ್ಯ ಹೇಳ್ತಲ್ಲ, ಮದಗಳು, ಅಷ್ಟ ಮದ, ಕುಲ ಮದ.
ಕುಲಮದ, ಯೌವನ ಮದ, ಶ್ರೀಮದ, ರಾಜ್ಯ ಮದ, ಐಶ್ವರ್ಯ ಏನೇನು ಹೇಳ್ಯಾರಲ್ಲ, ಅದರಲ್ಲಿ ಈ ಎಲ್ಲ ಕುಲಮದ ಅನ್ನುವುದನ್ನು ಬಿಟ್ಟರೆ ಉಳಿದ ಮದಗಳು ಪ್ರಯತ್ನ ಮಾಡಲಾರ್ದೆ ಸಮಯಕ್ಕೆ ಸರಿಯಾಗಿ ತಾವೇ ಹೋಗ್ತವೆ. ಯೌವನ ಮದ ಎಷ್ಟು ಬರ್ತದೆ? ಯೌವನ ಇರ್ತದೆ, ಮುಪ್ಪ ಆಯ್ತಾನೆ ತಾನೇ ಕಿತ್ತು ಹೋಗ್ತದೆ. ಏನು ನೀನು ಯಾವ ಪ್ರಯತ್ನ ಮಾಡೋದೇ ಬೇಕಾಗಿಲ್ಲ. ಐಶ್ವರ್ಯ ಮದ, ಬಡತನ ಯಾವ ಬಂದು, ಬಡತನವೆಂಬ ಮಂತ್ರವಾದಿ ಬಳಿಗೆ ಬರಲು ಒಡನೆ ನುಡಿಯುವನು ಓಂ ನಮಃ ಶಿವಾಯ ಎಂಬ ಮಹಾಮಂತ್ರವನು. ಆ ಮದ ಎಲ್ಲಿವರೆಗೆ ಇರ್ತದ ಅಂದರೆ ಅದು ಲಕ್ಷ್ಮಿ ಮನೆಗಿರ್ತಾನ ಆ ಮದ ಇರ್ತದ, ಅದು ತಾನಾಗಿ ಹೋಗ್ತದ. ಅಂದರೆ ಉಳಿದ ಮದಗಳು ಒಂದೊಂದು ತಾವಾಗಿ ಹೋಗ್ತವೆ, ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಕುಲಮದ ಅನ್ನುವುದು ತಾನಾಗಿ ಹೋಗೋದಿಲ್ಲ. ಇದನ್ನ ಪ್ರಯತ್ನದಿಂದ ವಿಚಾರ ಮಾಡಿ ಕಳ್ಕೋಬೇಕು ನೋಡ್ರಿ. ಇದು ಸತ್ತ ಹೆಣಕ್ಕೂ ಕೂಡ ಆದಂದ್ಮೇಲೆ ಜೀವಂತವಾಗಿರುವ ಇರಲಿಲ್ಲ ಇಂಥ ಕುಲದವನಂತ, ಸತ್ತಾಗನು ಕೂಡ ನಮ್ಮ ಕುಲದವ್ರು ಹಿಂಗೆ ಮಾಡ್ಬೇಕು, ನಿಮ್ಮ ಕುಲದವ್ರು ಹಂಗೆ ಮಾಡ್ಬೇಕು, ನಮ್ಮದೇ ಸ್ಮಶಾನ ಬೇರೆ ನಿಮ್ಮದೇ ಸ್ಮಶಾನ ಬೇರೆ. ಇದು ವ್ಯವಹಾರಕ್ಕಂತ ಹಚ್ಚಿದೆ, ಅದೇನು ತಪ್ಪಲ್ಲ. ಅದರ ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದ್ರೆ ಇವ್ಯಾವು ಸತ್ಯವಾದಲ್ಲ. ಆ ಕಾರಣದಿಂದ ಇಲ್ಲಿ ಸದ್ಭಕ್ತಿ ಲಕ್ಷಣ ನಿರೂಪಣೆಯನ್ನು ಹೇಳಿದ್ವಿ ಅಂತ ಹೇಳಿದ್ರು. ಸೂತ್ರ 18ಕ್ಕೆ ಪದ 133ಕ್ಕೆ ಇದನ್ನು ಕೇಳಿದ ಮೇಲೆ ಏನು ಅರ್ಥ ಆಯಿತು? ಆ ಬ್ರಹ್ಮವೇ ನೀನಿದ್ದೆ ಅಂತ ಉಪದೇಶ ಮಾಡೋದಿಲ್ಲ. ಅಂಥ ಮಹಾವಾಕ್ಯ ಯಾವುದು? ತತ್ವಮಸಿ ತ್ವಂ ತದಸಿ ಅಂತ ಹೇಳಿದ್ರಲ್ಲ, ನಾನೇ ನೀನು ನೀನೇ ನಾನು. ಈ ಅರ್ಥ ಏನದ? ಬಹಳ ವಿಶ್ವಾಸದಿಂದ, ದೃಢತೆಯಿಂದ, ಸಂಶಯರಹಿತವಾಗಿ ಸೂತ್ರಗಳ ಬುದ್ಧಿಯಲ್ಲಿ ಪ್ರವೇಶ ಆಗಬೇಕು. ಯಾರಲ್ಲಿ ಪ್ರವೇಶ ಆಗಬೇಕು? ಕೇಳುವಂತ ಶಿಷ್ಯರಲ್ಲಿ ಅದು ಒಳಗೆ ಹೋಗ್ಬೇಕು ನೋಡು, ಇಳಿಬೇಕು ಮನುಷ್ಯನಾಗ. ಆವಾಗ ಆ ಮಹಾವಾಕ್ಯದಲ್ಲಿ 3 ಪ್ರಶ್ನೆಗಳು ಬರ್ತಾವ. ಒಂದು ತತ್ತು, ಒಂದು ತಮ್ಮು, ಒಂದು ಹಸಿ. ಈ 3 ವಾಕ್ಯಗಳಲ್ಲಿ ವಿಚಾರ. ತತ್ ಅಂದ್ರೆ ಏನು, ತ್ವಮ್ ಅಂದ್ರೆ ಏನು, ಹಸಿ ಅಂದ್ರೆ ಏನು, ಮತ್ತೆ ಇದರಲ್ಲಿ ಬರುವಂತ ಚೆನ್ನಾಗಿ ಉಪದೇಶ ಅವ್ರು ಹೋಗ್ಬೇಕಂದ್ರೆ ಅವುಗಳ ವಾಚಾರ್ಥ ಬೇರೆ, ಲಕ್ಷಾರ್ಥ ಬೇರೆ. ವಾಚಾರ್ಥ ಬೇರೆ, ಲಕ್ಷಾರ್ಥ ಬೇರೆ. 2 ಪ್ರಕಾರದ ಅರ್ಥವನ್ನ ಈ ತತ್ವಮಸಿ ವಾಕ್ಯ ಮಾಡಿ ತೋರಿಸ್ತದ. ವಾಚಾರ್ಥ ಏನು ಮಾಡ್ತದ? ಕೆಲಸ ಮಾಡಂಗಿಲ್ಲ. ಲಕ್ಷಾರ್ಥ ಕೆಲಸ ಮಾಡ್ತದೆ. ಈಗ ಆಯುಧ ಅಂತಿರ್ತಾವ, ಆಯುಧಗಳು. ಆಮೇಲೆ ಇತ್ತೀಚೆಗೆ ಪೊಲೀಸರ ಹತ್ರ ಬಂದೂಕುಗಳಿರ್ತಾವ. ಅವ್ರ ಬೆಲ್ಟಿಗೆ ಬಂದೂಕು ಹಾಕ್ತಾರೆ. ಹತೇರಿ ಇಡಕ್ಕೆ ಒಂದು ಚರ್ಮದ ಚೀಲ ಮಾಡಿರ್ತಾರೆ, ಬಂದೂಕಿಳಗನು ಮಾಡಿರ್ತಾರೆ. ಆ ಖಡ್ಗ ಹೆಂಗದ ಹಂಗೇ ಇರ್ತದೆ ನೋಡೋದು, ಹೌದಾ? ಬಂದೂಕ್ ಹೆಂಗದ ಹಂಗೇ ಪಾಕೆಟ್ ಇರ್ತದೆ. ಆ ಬಂದೂಕ ಇಲ್ಲದ ಪಾಕೆಟು, ಆ ಖಡ್ಗ ಇಲ್ಲದ ಏನು ಅದಕ್ಕೇನಂತಾರೆ? ಹೊರೆ. ಅದನ್ನು ತೆಗೆದು ಯಾರನ್ನ ಬಡದರೆ ಗಾಯ ಆಗ್ತದೆ, ಕೆಲಸ ಮಾಡ್ತೇನೆ. ಆ ಬಂದೂಕ ಸುಮ್ಮನೆ ಹಿಂಗಿಡಿದ್ರೆ ಏನು ಕೆಲಸ ಮಾಡ್ತದೆ ಏನದು? ಯಾಕಂದ್ರೆ ಅದು ವಾಚಾರ್ಥ. ಅದರೊಳಗೆ ಲಕ್ಷಾರ್ಥ ಏನದ? ನಿಜವಾದ ಆಯುಧ ಇದು ನೋಡಿ, ನಿಜವಾದ ಬಂದೂಕ ಅದ. ಅದನ್ನ ಹಿಂಗಂದ್ರೆ ನಾಲಿಗೆ ಕತ್ತರಿಸೋಗ್ತದೆ. ಹಂಗೆ ಈ ಯಾವ ಲಕ್ಷಾರ್ಥ ವಾಚಾರ್ಥಗಳೇನವ, ವಾಚಾರ್ಥದಿಂದ ಏನಾಗ್ತದೆ? ಅರ್ಥ ಜ್ಞಾನ ಆಗ್ತದೆ. ಲಕ್ಷಾರ್ಥದಿಂದ ಅನುಭವ ಜ್ಞಾನ ಆಗ್ತದೆ. ಆ ಲಕ್ಷಾರ್ಥ ಹೋಗಿ ನಮ್ಮ ಅಜ್ಞಾನವನ್ನ ನಾಲಿಗೆ ಹರಿದಂಗೆ ದೇವ್ರ ಸಹಿತ ಕಿತ್ತಿ ಹಾಕ್ತದೆ ನೋಡ್ರಿ.
ಅದನ್ನು ಹೇಳಬೇಕು ಅಂತ ಮಾತಿನಲ್ಲಿ ನಾಳೆ 19ನೇ ಸೂತ್ರದಲ್ಲಿ ಹೇಳುವಂಥವರಾಗ್ಯಾರ. ಇಲ್ಲಿಯೂ ಸಮಯ ಸಮೀಪ ಆದ ಕಾರಣ ನಾವು ನೀವೆಲ್ಲರೂ ಇಂದಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಸದ್ಗುರು ಪಾದಕ್ಕೆ ಸಮರ್ಪಿಸಿ ಮಂಗಲವನ್ನು ಹೇಳುವಂತರಾಗೋಣ. ಮತ್ತು ಇವತ್ತು ನಾವು ಬೆಣ್ಣೆಗಂಬಳಿಗೆ ಅಲ್ಲೊಂದು ಕಾರ್ಯ ಇತ್ತು, ಹೋಗಿ ಬಂದ್ವಿ. ನಾಳೆ 25ಕ್ಕೆ ಮತ್ತೆ ಬೆಣ್ಣೆಗಂಬಳಿ ಕಾರ್ಯ ಮುಗಿಸ್ಕೊಂಡು ನಿರ್ಮಾಣೀಯ ಯಾವ ಮದುವೆ ಸಮಾರಂಭದಲ್ಲಿ ನಾವು ನೀವೆಲ್ಲರೂ ಭಾಗವಹಿಸಬೇಕಾಗ್ಯದ. ಮತ್ತು ಆ ದಿನ ನಮ್ಮ ಶಾಂತಾಶ್ರಮ ಮತ್ತು ಷಣ್ಮುಖಾರೂಢ ಮಠದ ಒಡೆಯರಾದಂಥ ಪೀಠಾಧಿಪತಿಗಳಾದ ಅಭಿನವ ಸಿದ್ಧಾರೂಢ ಸ್ವಾಮಿಗಳು ಕೂಡ ಆಗಮಿಸುವವರು ಇದ್ದಾರೆ ಅಂತ ನಾನು ಕೇಳೀನಿ. ಆ ಕಾರಣದಿಂದ ಎಲ್ಲ ಕೆಲಸಗಳಾಗ್ತವೆ, ಅವರ ದರ್ಶನ ಆಗ್ತದೆ, ಕಾರ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ನಮ್ಮ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವೆಲ್ಲರೂ ಧನ್ಯರಾಗೋಣ. ಆರತಿಯನ್ನು ಬೆಳಗುವೆನು ಸಿದ್ಧಾರೂಢಗೆ, ದರಿಯ ಜನರ ದುಃಖವ ಕಳೆದ ಶಿವನ ರೂಪಗೆ, ದರಿಯ ಜನರ ದುಃಖವ ಕಳೆವ ಶಿವನ ರೂಪಗೆ. ಆರತಿಯನ್ನು ಬೆಳಗುವೆನು ಸಿದ್ಧಾರೂಢಗೆ, ದರಿಯ ಜನರ ದುಃಖವ ಕಳೆದ ಶಿವನ ರೂಪಗೆ, ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ. ಮೂರು ಜೀವಿಗಳಿಗೆ ಸಾಕ್ಷಿಯಾದ ದೇವಗೆ, ಮೂರು ಜೀವಿಗಳಿಗೆ ಸಾಕ್ಷಿಯಾದ ದೇವಗೆ, ಮೂರು ಜೀವಿಗಳಿಗೆ ಸಾಕ್ಷಿಯಾದ ದೇವಗೆ. ಆರು ಮತದ ಮರ್ಮವಾರಿದ ನಿಗಮಾನಿಷ್ಠಗೆ, ಆರತಿಯನ್ನು ಬೆಳಗುವೆನು ಸಿದ್ಧಾರೂಢಗೆ, ದರೆಯ ಜನರ ದುಃಖವ ಕಳೆದ ಶಿವನ ರೂಪಗೆ, ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ. ವಂಚಕ ಜನರು ಬೆಂಕಿಡಲು ನೀನು ಸಹಿಸಿದೆ, ವಂಚಕ ಜನರು ಬೆಂಕಿಡಲು ನೀನು ಸಹಿಸಿದೆ, ವಂಚಕ ಜನರು ಬೆಂಕಿಡಲು ನೀನು ಸಹಿಸಿದೆ. ಪಂಚಾಕ್ಷರಿ ಮಂತ್ರವನ್ನು ನೀನು ಅರುವಿದೆ, ಆರತಿಯನ್ನು ಬೆಳಗುವೆನು ಸಿದ್ಧಾರೂಢಗೆ, ದರೆಯ ಜನರ ದುಃಖವ ಕಳೆವ ಶಿವನ ರೂಪಗೆ, ದರೆಯ ಜನರ ದುಃಖವ ಕಳೆದ ಶಿವನ ರೂಪಗೆ. ಪಂಚಕೋಶ ಪಂಚಪಾಶಗಳನ್ನು ನೀಗಿದೆ, ಪಂಚಕೋಶ ಪಂಚಪಾಶಗಳನ್ನು ನೀಗಿದೆ, ಪಂಚಕೋಶ ಪಂಚಪಾಶಗಳನ್ನು ನೀಗಿದೆ. ಸಂಚಿತಾದಿ ಕರ್ಮಗಳನ್ನು ನೀನು ದಯಿಸಿದೆ, ಆರತಿಯನ್ನು ಬೆಳಗುವೆನು ಸಿದ್ಧಾರೂಢಗೆ, ದರೆಯ ಜನರ ದುಃಖವ ಕಳೆದ ಶಿವನ ರೂಪಗೆ, ದರೆಯ ಜನರ ದುಃಖವ ಕಳೆದ ಶಿವನ ರೂಪಗೆ. ಹರಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾಗಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಮಜ್ಜದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ನಿಜಗುಣ ಮಹಾರಾಜ್ की जय. सकल साधु संत महाराज की जय. जय मंगलम जय नमः पार्वतीश्वर महादेव.